24-25ರಂದು ಗಮಕ ವಾಚನ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಶಿವಮೊಗ್ಗ ವಿಶೇಷ ದಾಖಲೆ ಬರೆಯುವ ಮೂಲಕ ಇತಿಹಾಸ ನಿರ್ಮಿಸಿದೆ. ಪ್ರಸಾದ್ ಭಾರದ್ವಾಜ್ ಅವರು ಸುಮಾರು 24 ಗಂಟೆಗಳ ಕಾಲ ನಿರಂತರವಾಗಿ ಗಮಕ ವಾಚನ ಮಾಡುವ ಮೂಲಕ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಸಾಧನೆ ಮಾಡಿದ್ದಾರೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಗಮಕ ಪರಿಷತ್ನ ಪ್ರಮುಖರು ಮಾಹಿತಿ ನೀಡಿದರು. 4 ಗಂಟೆಗಳ ಕಾಲ ಅವರು 34 ಗಂಟೆಗಳ ಕಾಲ ಕೆರಿಯರ್ ಕೋರ್ಸಲ್ಲಿ ಬಿಡದೆ ಇದನ್ನ ಮಾಡಿ ದಾಖಲೆ ಮಾಡಿದ್ರು. 34 ಗಂಟೆ ಅದೇನು ಸುಲಭ ಅಲ್ಲ. ಹಗಲು ರಾತ್ರಿ ಕೆರಿಯರ್ ಕೋರ್ಸನ್ನ ಬ್ಯಾಚ್ ಬೈ ಬ್ಯಾಚ್ ಮಾಡಿ ದಾಖಲೆ ಮಾಡಿದಂಥವರು. ಸುಮಾರು ರೋಟೇರಿಯನ್ನು ಹಾಗೆ ತುಂಬ ಸಂಸ್ಥೆಗಳಲ್ಲಿ ಅವರು ಪತ್ರಿಕಾಗೋಷ್ಠಿ. ಈ ಪತ್ರಿಕಾಗೋಷ್ಠಿಗೆ ತಾವೆಲ್ಲ ಬಂದಿದ್ದೀರಾ. ತಮಗೆಲ್ಲ ಪರಿಷತ್ತಿನ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ. ಹರಿ ಓಂ. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಗಮಕ ಕಲಾ ಪರಿಷತ್ ಇದರ ವತಿಯಿಂದ ನಡೀತಾ ಇರೋ ಒಂದು ಅವರು 34 ಗಂಟೆಗಳ ಕಾಲ ಕೆರಿಯರ್ ಕೋರ್ಸಲ್ಲಿ ಕಾವ್ಯ ವಾಚನ, ಗಮಕ ವಾಚನ ಅಂತೆಲ್ಲ ಹೇಳ್ತಾರೆ. ಆ ಕ್ಷೇತ್ರದಲ್ಲಿ ಒಂದು ವಿಶೇಷವಾದ ವಿಶ್ವ ದಾಖಲೆ ಶಿವಮೊಗ್ಗದಲ್ಲಿ ಆಗಿದೆ. ಕಳೆದ ವಾರ ತಮಗೆಲ್ಲ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ವಿಷಯವನ್ನು ಹೇಳಿದ್ವಿ. 24 ಮತ್ತು 25 2 ದಿನಗಳ ಕಾಲ, 24ನೇ ತಾರೀಕು ಸಾಯಂಕಾಲ 5 ಗಂಟೆಯಿಂದ 25ನೇ ತಾರೀಕು ಸಾಯಂಕಾಲ 5 ಗಂಟೆವರೆಗೆ ಸತತವಾಗಿ 24 ಗಂಟೆಗಳ ಕಾಲ ಗಮಕ ವಾಚನ. ಇಲ್ಲಿ ವ್ಯಾಖ್ಯಾನ ಇರೋದಿಲ್ಲ, ಬರೀ ವಾಚನ ಒಂದೇ ಮಾಡಿ ವಿಶ್ವ ದಾಖಲೆಯನ್ನು ಮಾಡಿದ್ರು. ಅದರ ಪರವಾಗಿ ಇವತ್ತು ಒಂದು ಗಮಕ ಗೋಷ್ಠಿಯನ್ನು, ಇಲ್ಲಿ ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ. ಇದಕ್ಕೆಲ್ಲ ತಾವು ಬಂದಿರೋ ತಮಗೆಲ್ಲ ಹೃತ್ಪೂರ್ವಕವಾದ ಸ್ವಾಗತ. ವೇದಿಕೆ ಮೇಲೆ ಈ ವಿಶ್ವ ದಾಖಲೆಯನ್ನು ಮಾಡಿದಂತಹ ಶ್ರೀ ಪ್ರಸಾದ್ ಭಾರದ್ವಾಜ್ ಅವರಿದ್ದಾರೆ. ಅವರು ಹೊಸಳ್ಳಿಯ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಶ್ರೀ HR ಕೇಶವಮೂರ್ತಿ ಅವರ ಪರಮ ಶಿಷ್ಯರು. ಹಾಗೆಯೇ ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಸಹ ಕಾರ್ಯದರ್ಶಿಯಾದ ಶ್ರೀ ಮಾನಸ ಶಿವರಾಮಕೃಷ್ಣ ಅವರಿದ್ದಾರೆ. ನಿರ್ದೇಶಕ ಮಂಡಳಿಯ ನಿರ್ದೇಶಕರಾದಂಥ ಶ್ರೀಮತಿ ಶ್ರೀವಲ್ಲಿ ಸತ್ಯನಾರಾಯಣ ಇದ್ದಾರೆ. ನಾನು ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ಕಾರ್ಯದರ್ಶಿ ಹಾಗೂ ಕರ್ನಾಟಕ ಗಮಕ ಕಲಾ ಪರಿಷತ್ ಶಿವಮೊಗ್ಗ ಜಿಲ್ಲೆಯ ಪ್ರತಿನಿಧಿ ಕುಮಾರ್ ಶಾಸ್ತ್ರಿ. ನಾವೆಲ್ಲ ಇದ್ದೀವಿ ಇಲ್ಲಿ. ಕೆಲವು ವಿಷಯಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ನಮ್ಮ ರಾಜ್ಯದಲ್ಲಿ ಈ ಗಮಕದ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾನೆ ಇರ್ತಾರೆ. ಎಲ್ಲರೂ ಅಹೋರಾತ್ರಿ ಗಮಕಗಳನ್ನು ಮಾಡ್ತಾರೆ, ಸಪ್ತಾಹಗಳನ್ನು ಮಾಡ್ತಾರೆ, ಎಲ್ಲ ಮಾಡ್ಬೇಕಾದ್ರೆ ಏನಪ್ಪ ವಿಶೇಷ ಏನಿರುತ್ತೆ ಅಂತ ಹೇಳಿದ್ರೆ ವಾಚನಕ್ಕೆ ಜೊತೆಗೆ ಒಂದು ವ್ಯಾಖ್ಯಾನ ಇರುತ್ತೆ. ಆದರೆ ಈಗ ನಡೆದಂತಹ ವಿಶ್ವ ದಾಖಲೆಯಲ್ಲಿ ವಾಚನ ಒಂದೇ, ವ್ಯಾಖ್ಯಾನ ಇಲ್ಲ. ಅಲ್ಲಿ ನಾವು ಸಾಮಾನ್ಯ 1-1.5 ಗಂಟೆಗಳ ಕಾಲ ಒಂದು ಬ್ಯಾಚ್ಗೆ ನಾವು ಅವಕಾಶವನ್ನು ಕೊಟ್ಟಿರ್ತೀವಿ. ಬರ್ತಾರೆ 15-20 ಪದ್ಯಗಳು, 25 ಪದ್ಯಗಳನ್ನು ವಾಚನ ಮಾಡ್ತಾರೆ. ಅದಕ್ಕೆ ವ್ಯಾಖ್ಯಾನ ಇರುತ್ತೆ. ವ್ಯಾಖ್ಯಾನ ಮುಗಿಸ್ಕೊಂಡು ಅವ್ರು ನೆಕ್ಸ್ಟ್ ಬ್ಯಾಚಿಗೆ ಬಂದುಬಿಡ್ತಾರೆ, ಅಹೋರಾತ್ರಿ ಎಲ್ಲ ನಡೆದ್ರೆ. ಆದರೆ ಇಲ್ಲಿ ಹಾಗಾಗಿಲ್ಲ. ಕುಮಾರವ್ಯಾಸ ಭಾರತದ 1300 ಪದ್ಯಗಳನ್ನು ಒಂದೇ ಸಲ ಕಂಟಿನ್ಯೂಸ್ ಆಗಿ 24 ಗಂಟೆಗಳ ಕಾಲದಲ್ಲಿ ಅವರು ವಾಚನವನ್ನು ಮಾಡಿದ್ದಾರೆ. ಇದು ಒಂದು ವಿಶ್ವ ದಾಖಲೆ. ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಸ್ ಎರಡರಲ್ಲೂ ಕೂಡ ದಾಖಲಾದಂಥ ಒಂದು ದಾಖಲೆ ಇದು. ಶಿವಮೊಗ್ಗ ಈ ಸಮಯದಲ್ಲಿ ಶಿವಮೊಗ್ಗ ಗಮಕ ಕಲಾ ಪರಿಷತ್ ಅವರ ಈ ಸಾಧನೆಯನ್ನು ಗುರುತಿಸಿ ಗಮಕ ಗುಡಾಕೇಶ ಗಮಕ ಗುಡಾಕೇಶ ಅಂತ ಹೇಳಿದ್ರೆ ನಿದ್ದೆಯನ್ನು ಗೆದ್ದವನು ಅಂತ ಹೇಳಿ. ಅಂದರೆ ಒಂದು ದಿವಸ ರಾತ್ರಿ ಕಂಟಿನ್ಯೂಸ್ ಆಗಿ ಅವ್ರು ನಿದ್ದೆ ಮಾಡದೆ ಒಂದೇ ಜಾಗದಲ್ಲಿ ಕೂತ್ಕೊಂಡು ಮಾಡಿದಂಥ ವಾಚನ ಇದು. ಹಾಗಾಗಿ ಅವ್ರಿಗೆ ಗುಡಾಕೇಶ ಅಂಥೇಳಿ ಒಂದು ಬಿರುದನ್ನು ನಮ್ಮ ಶಿವಮೊಗ್ಗ ಜಿಲ್ಲೆಯ ಕರ್ನಾಟಕ ಗಮಕ ಕಲಾ ಪರಿಷತ್ ಅವರಿಗೆ ಕೊಟ್ಟು ಅವತ್ತು ಸನ್ಮಾನ ಮಾಡಿಸಿದೆ. ಒಂದು ಬೆಳ್ಳಿ ಕಡಗವನ್ನು ಕೊಡೋದ್ರ ಮುಖಾಂತರ ಅವರಿಗೆ ಒಂದು ಸನ್ಮಾನವನ್ನು ಮಾಡಿದೆ ಅವತ್ತು ಕರ್ನಾಟಕ ಗಮಕ ಕಲಾ ಪರಿಷತ್ತಿಂದ. ವಿಜಯ ಅಂತ ಅರ್ಜುನನ ಒಂದು ಕಾರ್ಯಕ್ರಮದ ನಮ್ಮ ಆಸೆ ಏನಪ್ಪ ಅಂತ ಹೇಳಿದ್ರೆ ಗಮಕ ಕಲೆ
ಆಸಕ್ತಿ ಜಾಸ್ತಿಯಾಗಿ ಜನರಲ್ಲಿ ಗಮಕ ಕಲೆಯನ್ನು ಪ್ರೋತ್ಸಾಹ ಆಗಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಅವ್ರು ಮಾಡಿರುವಂಥ ವೈಯಕ್ತಿಕ ಆಸೆ ಏನಿರಲಿಲ್ಲ ಅವರಿಗೆ. ಒಂದು ಗಮಕ ಕಲೆಯನ್ನು ಒಂದು ಉನ್ನತ ಮಟ್ಟಕ್ಕೆ ತೊಗೊಂಡೋಗ್ಬೇಕು, ಅದು ತುಂಬ ಎಲ್ಲ ಕಡೆ ಬೆಳಿಬೇಕು, ಕರ್ನಾಟಕದಾದ್ಯಂತ ಬೆಳಿಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಅವರು ಈ ಕೆಲಸವನ್ನು ಮಾಡಿದ್ದಾರೆ. ಕಳೆದ 4 ವರ್ಷಗಳ ಹಿಂದೆ ಕರ್ನಾಟಕಕ್ಕೆ ಈ ಗಮಕ ಕಲೆಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿತ್ತು. ತಮಗೆಲ್ಲ ಗೊತ್ತಿದೆ, ಹೊಸಳ್ಳಿಯ ಕೇಶವಮೂರ್ತಿ ಅವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿತ್ತು. ಅದು ಅದು ನಮ್ಮ ಭಾರತದಲ್ಲಿ ಕೊಡುವಂತಹ ಅತ್ಯುನ್ನತ ಪ್ರಶಸ್ತಿ ಅದು. ಹಾಗೆ ಇವ್ರದ್ದು ಕೂಡ ಒಂದು ತರಹ ತುಂಬ ಉತ್ಕೃಷ್ಟವಾದ ಸಾಧನೆ. ಈ ಸಾಧನೆಯ ಬಗ್ಗೆ ತಾವುಗಳೆಲ್ಲ ಪೇಪರಲ್ಲಿ ಅತ್ಯಂತ ಹೆಚ್ಚಿನ ವಿಷಯವಾಗಿ ಪ್ರಚಾರ ಮಾಡಿ ನಮಗೆ ಕಾರ್ಯಕ್ರಮ ಯಶಸ್ವಿಯಾಗಿ ನೋಡ್ಕೊಂಡಿದ್ದೀರಾ. ಅದಕ್ಕೆ ತಮಗೆಲ್ಲ ಧನ್ಯವಾದಗಳನ್ನು ಹೇಳ್ತಾ, ಈ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ತಾವು ಕೂಡ ಮತ್ತೊಮ್ಮೆ ಇದ್ರ ವಿಷಯವಾಗಿ ತಮ್ಮ ಪತ್ರಿಕೆಗಳಲ್ಲಿ ಮಾಡಬೇಕು ಅಂತ ಹೇಳ್ಕೊಂಡು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಯಾರು ಕೇಳೋರಿದ್ದರೆ ಕೇಳ್ಬೋದು. ಹರೀಶ್ ಅಂತ ಅವರು ಅಲ್ಲಿಂದ ಈ ಕಾರ್ಯಕ್ರಮಕ್ಕೆ ಪ್ರತಿನಿಧಿಯಾಗಿ ತೀರ್ಪುಗಾರರಾಗಿ ಬಂದಿದ್ದರು. ತುಂಬ ಖುಷಿಪಟ್ಟರು. ಇದೇನು ಸಾಮಾನ್ಯವಾದದ್ದಲ್ಲ, ಇಂತಹ ಒಂದು ಕಲೆನ ಈ ಥರ ಅದು ಗಮಕ ಹೇಳೋದು ಅಂತಂದರೆ ಒಂದು ಪದ್ಯದಿಂದ ಇನ್ನೊಂದು ಪದ್ಯ ಬೇರೆ ಬೇರೆ ರಾಗ. ಅದು ಅವರು 1 ನಿಮಿಷನೂ ತಗೊಳ್ಳಿಲ್ಲ. ಒಂದು ಪದ್ಯ ಆದ ತಕ್ಷಣ ಇನ್ನೊಂದು ಪದ್ಯ, ಆಮೇಲೆ ಎಲ್ಲೂ ರಸಭಾವ ಕುಂಠಿತ ಆಗಿಲ್ಲ. ನಾನು ಇಡೀ ಕಾರ್ಯಕ್ರಮವನ್ನು ವೀಕ್ಷಿಸಿ ನಾನು ಈ ವಿವರಣೆಯನ್ನು ಹೇಳ್ತಾ ಇದ್ದೀನಿ. ಎಲ್ಲೂ ರಸಭಾವ ಕುಂಠಿತ ಆಗಿದೆ. ಅದರಲ್ಲೂ ಸುಭದ್ರೆ ಅರ್ಜುನರ ಪುತ್ರ ಶೋಕದ ಇದರಲ್ಲಂತೂ ಎಲ್ಲರ ಕಣ್ಣಲ್ಲೂ ಅಕ್ಷರಶಃ ನೀರು ಬಂದಿತ್ತು. ಯಾವುದೇ ಒಂದು ಭಾವ, ರಾಗ, ಶ್ರುತಿ ಯಾವುದಕ್ಕೂ ತೊಡರಿಲ್ಲದಂತೆ 24 ಗಂಟೆ ಹೇಳಿದ್ದಾರೆ. ಅದೇನು ಸಾಮಾನ್ಯವಾದ ವಿಷಯ ಅಲ್ಲ. ಒಂದು ರಾಗದಿಂದ ಮತ್ತೊಂದು ರಾಗಕ್ಕೆ ಹೋಗಿ 1300 ಪದ್ಯಗಳನ್ನು ಹೇಳಿರುವಂಥದ್ದು ತುಂಬ ವಿಶೇಷವಾದದ್ದು. ಇಷ್ಟರ ಮಧ್ಯೆ ನಾಡಿದ್ದು ದುಬೈ ಕೂಡ ಹೊರಟಿದ್ದಾರೆ. ಹೀಗಾಗಿ ಅವರು ಈ ಗಮಕವನ್ನು ಬರೀ ನಮ್ಮ ಭಾರತ ಅಲ್ಲ, ಅಂತರ್ದೇಶೀಯ ಮಟ್ಟದಲ್ಲೂ